ನಮಸ್ಕಾರ. ಎರಡನೇ ದಿನ ಭಾರತದ ಬೌಲಿಂಗ್ ಬಿಗಿದಾಳಿ. ಜಾಕ್ ಕ್ರಾಲಿ ಹಾಗೂ ಬೆನ್ ಡಕೆಟ್ ಆರ್ಭಟಕ್ಕೆ ಸುಸ್ತಾಯಿತು ಟೀಂ ಇಂಡಿಯಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಇಂಡೋ ಹಾಗೂ ಇಂಗ್ಲೆಂಡ್ ನಡುವಿನ 4ನೇ ಟೆಸ್ಟ್ ಪಂದ್ಯದ ಎರಡನೇ ದಿನದಾಟ ಹೇಗಿತ್ತು ಗೊತ್ತಾ? ಹೀಗೆ ಡೇ 2 ನ ಕಂಪ್ಲೀಟ್ ಹೈಲೈಟ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟೆಸ್ಟ್ ಸರಣಿಯ 4ನೇ ಪಂದ್ಯದ ಎರಡನೇ ದಿನದಾಟವು ಮುಗಿದಿದ್ದು ಟೀಂ ಇಂಡಿಯಾವನ್ನ 358 ರನ್ಗಳಿಗೆ ಆಲ್ಔಟ್ ಮಾಡಿರುವ ಇಂಗ್ಲೆಂಡ್ ತಂಡ ಮೊದಲ ಇನ್ನಿಂಗ್ಸ್ ನಲ್ಲಿ 2 ವಿಕೆಟ್ಗಳ ನಷ್ಟಕ್ಕೆ ಇದೀಗ 225 ರನ್ ಗಳಿಸಿದೆ. ತಂಡದ ಪರ ಓಲಿ ಪೋಪ್ ಅಜಯ 20 ಮತ್ತು ಜೋ ರೂಟ್ 11 ರನ್ ಗಳಿಸಿ 3ನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ. ಪ್ರಸ್ತುತ ಇಂಗ್ಲೆಂಡ್ ಭಾರತಕ್ಕಿಂತ 133 ರನ್ಗಳ ಹಿನ್ನಡೆಯನ್ನ ಎದುರಿಸುತ್ತಿದೆ. ಆದ್ಯಾಗೂ ಇಂಗ್ಲೆಂಡ್ ತಂಡಕ್ಕೆ ಉತ್ತಮ ಆರಂಭ ಸಿಕ್ಕಿದ್ದು ಆರಂಭಿಕರಾದ ಬೆನ್ ಡಕೆಟ್ ಹಾಗೂ ಜಾಕ್ ಕ್ರಾಲಿ ಕ್ರಮವಾಗಿ 94 ಮತ್ತು 84 ರನ್ ಬಾರಿಸಿ ತಂಡಕ್ಕೆ ಶತಕದ ಜೊತೆಯಾಟವನ್ನ ನೀಡಿದರು. ಇತ್ತ ಭಾರತದ ಪರ ರವೀಂದ್ರ ಜಡೇಜಾ ಹಾಗೂ ಅನ್ಶುಲ್ ಕಂಬೋಜ್ ತಲಾ 1 ವಿಕೆಟ್ ಪಡೆದುಕೊಂಡರು. ಜಾಕ್ ಕ್ರಾಲಿ ಮತ್ತು ಬೆನ್ ಡಕೆಟ್ ಇಂಗ್ಲೆಂಡ್ ತಂಡಕ್ಕೆ ಮೊದಲ ಇನ್ನಿಂಗ್ಸ್ ನಲ್ಲಿ ಉತ್ತಮ ಆರಂಭವನ್ನ ನೀಡಿದರು. ಇವರಿಬ್ಬರ ನಡುವೆ ಮೊದಲ ವಿಕೆಟ್ಗೆ 166 ರನ್ಗಳ ಪಾರ್ಟ್ನರ್ಶಿಪ್ ಕಂಡು ಬಂದಿತ್ತು. ಅದನ್ನ ರವೀಂದ್ರ ಜಡೇಜಾ ಬ್ರೇಕ್ ಮಾಡಿದರು. ಕ್ರಾಲಿ 113 ಎಸೆತಗಳಲ್ಲಿ 13 ಬೌಂಡರಿಗಳೊಂದಿಗೆ ಮತ್ತು 1 6 ಸಹಾಯದಿಂದ 84 ರನ್ ಸಿಡಿಸಿ ಜಡೇಜಾಗೆ ಬಲಿಯಾದರು. ಇದಾದ ನಂತರ ಆಕ್ರಮಣಕಾರಿ ಆಟ ಆಡುತ್ತಿದ್ದ ಬೆನ್ ಡಕೆಟ್ ರವರನ್ನ ಅನ್ಶುಲ್ ಕಂಬೋಜ್ ಔಟ್ ಮಾಡಿದರು. 13 ಬೌಂಡರಿಗಳ ಸಹಾಯದಿಂದ 94 ರನ್ ಗಳಿಸಿ ಡಕೆಟ್ ಔಟ್ ಆದರು. ಆಟದ ಅಂತ್ಯಕ್ಕೆ ಓಲಿ ಪೋಪ್ 42 ಎಸೆತಗಳಲ್ಲಿ 20 ರನ್, ಜೋ ರೂಟ್ 27 ಎಸೆತಗಳಲ್ಲಿ 11 ರನ್ ಬಾರಿಸಿ ಕ್ರೀಸ್ ನಲ್ಲಿದ್ದಾರೆ. ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಶುಭ್ಮನ್ ಗಿಲ್ ನೇತೃತ್ವದ ಭಾರತ ತಂಡ ಮೊದಲ ಇನ್ನಿಂಗ್ಸ್ ನಲ್ಲಿ 358 ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು. ತಂಡದ ಪರ ಯಶಸ್ವಿ ಜೈಸ್ವಾಲ್ 58 ರನ್ ಮತ್ತು ರಿಷಬ್ ಪಂತ್ 54 ಹಾಗೂ ಸಾಯಿ ಸುದರ್ಶನ್ 61 ರನ್ಗಳ ಕಾಣಿಕೆ ನೀಡಿದರು. ಅತ್ತ ಇಂಗ್ಲೆಂಡ್ ತಂಡದ ಪರ ಬೆನ್ ಸ್ಟೋಕ್ಸ್ 5 ವಿಕೆಟ್ ಪಡೆದುಕೊಂಡರೆ ಜೋಫ್ರಾ ಆರ್ಚರ್ 3 ವಿಕೆಟ್ ಪಡೆದರು. ಇದಲ್ಲದೆ ಕ್ರಿಸ್ ವೋಕ್ಸ್ ಮತ್ತು ಲಿಯಾಮ್ ಡಾಸನ್ ತಲಾ 1 ವಿಕೆಟ್ ಪಡೆದುಕೊಂಡರು. ಇದೀಗ ಇಂಗ್ಲೆಂಡ್ ಟೀಂ ಇಂಡಿಯಾಗಿಂತ ಕೇವಲ 133 ರನ್ಗಳ ಹಿನ್ನಡೆಯನ್ನ ಎದುರಿಸುತ್ತಿದೆ. ಇಲ್ಲಿಂದ ಟೀಂ ಇಂಡಿಯಾ 3ನೇ ದಿನದಾಟದಲ್ಲಿ ಉತ್ತಮ ಬೌಲಿಂಗ್ ಅಟ್ಯಾಕ್ ಸಂಘಟಿಸಿದ್ದೇ ಆಗಿದ್ದಲ್ಲಿ ಮಾತ್ರ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡಬಹುದಾಗಿದೆ. ಇಲ್ಲದಿದ್ದಲ್ಲಿ ಪಂದ್ಯ ಭಾರತದ ಕೈ ತಪ್ಪಲಿದೆ. ಸ್ನೇಹಿತರೆ, ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಟೆಸ್ಟ್ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 4ನೇ ಟೆಸ್ಟ್ ಪಂದ್ಯದ ಎರಡನೇ ದಿನದಾಟದ ಕುರಿತು ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.